ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದರು. ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಹಾಗೂ ಸಂಸದ ಕೆ ಸುಧಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಡಳಿತ ಭವನ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸಿದರು. ಈ ವೇಳೆ ಕಾಂಗ್ರೆಸ್ ಸರ್ಕಾರ ಲಜ್ಜೆಗೆಟ್ಟ ಸರ್ಕಾರ, ಮಾನ ಮರ್ಯಾದೆ ಎಂಬುದು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಕಿಡಿಕಾರಿದರು. ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ರೈತರ, ದಲಿತರು, ಹಿಂದುಳಿದ ವರ್ಗದ ಜನರ ಬದುಕನ್ನ ಕಟ್ಟಿಕೊಡುತ್ತೇವೆ ಅಂತ ಅಧಿಕಾರಕ್ಕೆ ಬಂದಿದ್ದಾರೆ ಕಾಂಗ್ರೆಸ್. ಆದರೆ ಈಗ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬದುಕುತ್ತಿರುವುದು ಹೈನುಗಾರಿಕೆಯಲ್ಲಿ. ಆದರೆ ಸರ್ಕಾರ ಈಗ ಬೆಲೆ ಏರಿಕೆ ಮಾಡಿದೆ. ಇದೇನ ಹಾಗಿದ್ರೆ ರೈತರಿಗೆ ಬದುಕು ಕಟ್ಟಿಕೊಡುವುದು ಎಂದು ಪ್ರಶ್ನೆ ಮಾಡಿದ್ರು. ಬಳಿಕ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, 6 ತಿಂಗಳಿಗೊಮ್ಮೆ ಫಾರಿನ್ ಟ್ರಿಪ್ ಹೋಗೋದಾದ್ರೂ ಯಾಕೆ? ಲಜ್ಜೆಗೆಟ್ಟ ಸರ್ಕಾರಕ್ಕೆ ಒಳ್ಳೆಯದಾಗುವುದಿಲ್ಲ. ರಾಜ್ಯವನ್ನ ಉದ್ಧಾರ ಮಾಡ್ತೇನೆ ಅಂತ ಸರ್ಕಾರ ದೌರ್ಭಾಗ್ಯವನ್ನ ಕೊಟ್ಟಿದೆ. ಭ್ರಷ್ಟಾಚಾರ ಮಾಡೋದು ಹೆಚ್ಚಾಗ್ತಾ ಇದೆ. ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಾಲಿನಲ್ಲಿ ಭ್ರಷ್ಟಾಚಾರ ನಡೆದಿದೆ. ರೈತರ ಹಣವನ್ನ ರಕ್ಷಣೆ ಮಾಡೋದು ಬಿಟ್ಟು ರೈತರ ಬೆನ್ನಿಗೆ ಚೂರಿ ಹಾಕ್ತಿದ್ದಾರೆ. ನಿಮಗೆ ಒಳ್ಳೆಯದಾಗೋದಿಲ್ಲ ಅಂತ ಸಂಸದ ಸುಧಾಕರ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಭ್ರಷ್ಟ ಜನತೆ ಏನು ಕರ್ನಾಟಕದ 8 ಕೋಟಿ ಜನತೆ ಎದ್ದೇಳಿದ್ದಾರೆ, ಎಚ್ಚೆತ್ತುಕೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಈ ಸಾರಿ ಪೆಟ್ರೋಲ್ ಬೆಲೆ 2 ಸಾರಿ ನೀವು ಹೆಚ್ಚಿಗೆ ಮಾಡಿದ್ದೀರಾ. ಸ್ವಲ್ಪ ಹೇಳ್ತೇನೆ, ಇದುವರೆಗೂ ಕೂಡ ರಾಮಲಿಂಗಪ್ಪನವರು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂತ ಏನು ಬೆಲೆ ಏರಿಕೆ ಇರಬಹುದು ಅಥವಾ ಭ್ರಷ್ಟಾಚಾರ ಇರಬಹುದು, ಅನೇಕ ನಿಗಮ ಮುಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅವರ ಹೆಂಡತಿ ಹೆಸರಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರ ತಾವೆಲ್ಲರೂ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು 1900 ಕಲಿಸ್ತಾರೆ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಆ ಪಾಠ ಕಲಿಸುವಂತ ಕೇಂದ್ರೀಕರಣ ಮಾಡೋದು ಯಾವುದು ಗೊತ್ತಾ? ಕಮ್ಯುನಿಸ್ಟ್ ಸರ್ಕಾರಗಳಿರ್ತಕ್ಕಂಥ ಚೈನಾ ಇರಬಹುದು, ಅಂತ ದೇಶಗಳಲ್ಲಿ ಕೇಂದ್ರೀಕರಣ ಆಗತ್ತೆ. ಬಂಧುಗಳೇ ಹೇಳ್ತೀನಿ, ಸಿದ್ದರಾಮಯ್ಯನವರೇ ತಮ್ಮನವರು ಅದಕ್ಕೆ ಕೇಂದ್ರೀಕೃತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದುಡ್ಡು ಹೊಡೆಯಕ್ಕೆ, ಸಾವಿರಾರು ಕೋಟಿ ಲೂಟಿ ಮಾಡೋದಕ್ಕೆ ಕಿತ್ತೊಗೆಯಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಾ. ಪತ್ರಿಕಾ ಮಾಧ್ಯಮದ ಬಂಧುಗಳು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಪರೇಟ್ ಆಗಿ ಚಿಮಲ್ ಅನ್ನ ಮಾಡಿದ್ರು. ಅದು ಆಗಿ 1.5 ವರ್ಷ ಅಧಿಕಾರವನ್ನು ನಡೆಸಿದ್ರು. ಆವಾಗ ಚಿಮಲ್ ಆಗ್ಬೇಕಂದ್ರೆ ಅಂದಿನ ನಮ್ಮ ಸಿದ್ದರಾಮಯ್ಯ ಅವರಿಗೆ ಒಂದು ನೀತಿ, ಕರ್ನಾಟಕದ ಜನತೆಗೆ ಒಂದು ನೀತಿ. ಯಾವುದೇ ಕಾರಣಕ್ಕೂ ಕೂಡ 500ಕ್ಕಿಂತ ಹೆಚ್ಚಿನ ಕಾರುಗಳಲ್ಲಿ ವಿಧಾನಸೌಧದಿಂದ ಮೈಸೂರಿಗೆ ಮೂಡಾಗೆ ಮುತ್ತಿ ನಷ್ಟ ಆಗೋದಿಲ್ಲ. ಇವರು ಫಾರಿನ್ ಟ್ರಿಪ್ ಹೋಗೋದು 6 ತಿಂಗಳಿಗೆ ಕಡಿಮೆ ಮಾಡಲಿ. ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರಲ್ಲ, ನೇಮಕಾತಿಯಲ್ಲಿ ಭ್ರಷ್ಟಾಚಾರ, ಹಾಲು ಮಾರಾಟದಲ್ಲಿ ಭ್ರಷ್ಟಾಚಾರ, ಫಾರಿನ್ ಟ್ರಿಪ್, ಮಾತಿಗೆ ಮುಂಚೆ ಫಾರಿನ್ ಟ್ರಿಪ್ಪು ಅಲ್ರಿ. ನಾನು 10 ವರ್ಷ ನಾನು ಕೂಡ ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಸರ್ಕಾರದ ಒಂದು ನಯ ಪೈಸದಿಂದ ನಾನು ವಿದೇಶಕ್ಕೆ ಹೋಗಲಿಲ್ಲ. ಇವರು ಏನಪ್ಪ, ಆ ಕೋಮಲ್ ಒಂದು ನಿರ್ದೇಶಕರಾದರೆ ಸಾಕು 5 ವರ್ಷದಲ್ಲಿ 10 ಟ್ರಿಪ್ ಮಾಡ್ತಾರಲ್ರಿ. 10 ಫಾರಿನ್ ಟ್ರಿಪ್. ನಾನು ಕೂಡ ಹೋಗಿಲ್ಲ ಅಷ್ಟು ದೇಶಗಳಿಗೆ ಹೋಗಿದ್ದಾರೆ. ಯಾರದ್ರಿ ದುಡ್ಡು? ರೈತರ ದುಡ್ಡು, ಯಾರದೋ ದುಡ್ಡು, ಎಲ್ಲಮ್ಮನ ಜಾತ್ರೆ. ಯಾರಪ್ಪನ ದುಡ್ಡು? ದೇ ಆರ್ ಓನ್ಲಿ ಕಸ್ಟೋಡಿಯನ್ಸ್. ದೇ ಆರ್ ನಾಟ್ ಓನರ್ಸ್ ಆಫ್ ದ ಡೈರಿ. ಮಾಲೀಕರಲ್ಲ ಡೈರಿಗವರು. ರೈತರ ಹಣವನ್ನು, ರೈತರ ಕಷ್ಟಪಡ್ದು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಹಣವನ್ನು, ಸ್ಟೇಕ್ ಹೋಲ್ಡರ್ಸ್ನ ನೀವು ರಕ್ಷಣೆ ಮಾಡುವಂಥ ಸ್ಥಾನದಲ್ಲಿದ್ದು ಅವ್ರ ಬೆನ್ನಿಗೆನೆ ನೀವು ಚೂರಿ ಆಗ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು